ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬಿಟ್ಟಿ ಸಿಗುತ್ತೆ ಅಂದರೆ ಯಾರು ಸುಮ್ಮನೆ ಬಿಡ್ತಾರೆ ಹೇಳಿ? ನಾ ಮುಂದು ತಾ ಮುಂದು ಅಂತ ಮುಗಿಬಿದ್ದು ಕಿತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಅಂಥದ್ದೇ ಒಂದು ಬೆಳವಣಿಗೆ ಇವತ್ತು ಹೆಲ್ಮೆಟ್ ವಿಚಾರದಲ್ಲಿ ಆಗಿದೆ. ನಾ ಮುಂದು ತಾ ಮುಂದು ಅಂತ ನೂಕು ನುಗ್ಗಲು ಏರ್ಪಡ್ತು ಹೆಲ್ಮೆಟ್ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತ ಕೋಲಾರದ ಮುಳಬಾಗಿಲಿನಲ್ಲಿ ಫ್ರೀ ಹೆಲ್ಮೆಟ್ ವಿತರಣಾ ಕಾರ್ಯವನ್ನು ಮಾಡ್ತಾ ಇದ್ದು ಸುಮಾರು 20,000 ಹೆಲ್ಮೆಟ್ ಉಚಿತವಾಗಿ ವಿತರಣೆ ಮಾಡಲಾಗ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ ಸವಾರರು ಆಗಮಿಸಿದ್ದಾರೆ. ಹೆಲ್ಮೆಟ್ ಪಡೆಯಲು ಜನರಿಂದ ನೂಕು ನುಗ್ಗಲು ಒಬ್ಬೊಬ್ಬರು ಎರಡೆರಡು ಹೆಲ್ಮೆಟ್ ಅನ್ನು ಕಿತ್ಕೊಂಡು ಹೋಗ್ತಾ ಇದ್ದಂತಹ ದೃಶ್ಯಗಳು ಕೂಡ ಕಾಣಸಿಕ್ಕು. ನಿಜಕ್ಕೂ ಇದನ್ನು ತಗೊಂಡು ಹೋಗಿ ನಿಮ್ಮ ತಲೆಗೆ ಹಾಕೊಂಡು ನಿಮ್ಮ ಜೀವ ಉಳಿಸ್ಕೊಳ್ತೀರಾ ಅಥವಾ ಬಿಟ್ಟಿ ಸಿಕ್ತು ಅಂತ ಬರದಲ್ಲಿ ತಗೊಂಡು ಹೋಗೋದು ಅಷ್ಟೇ ನಿಮ್ಮ ಇಂಟೆನ್ಷನ್ ಆಗಿತ್ತಾ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ಹೆಚ್ಚಿನ ಜನ ಆ ಭಾಗದಲ್ಲಿ ಹೆಲ್ಮೆಟ್ ಇಲ್ಲದೆ ವಾಹನ ಚಲಾವಣೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಅಪಘಾತಗಳಾಗ್ತಾ ಇದೆ. ಅದನ್ನು ತಡಿಬೇಕು ಅಂತಂದರೆ ಇದೊಂದು ಉಪಾಯ ಅಂತ ಸುಮಾರು ಒಂದು 20,000 ಹೆಲ್ಮೆಟ್ಗಳ ವಿತರಣಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು ಕೋಲಾರದ ಮುಳಬಾಗಿಲಿನಲ್ಲಿ. ನೋಡಿ ಅಲ್ಲಿ ಜನ ಲಾರಿಗೆ ನುಗ್ಗಿಬಿಟ್ಟವ್ರೆ. ಕೊಡೋದೇನು ಕಿತ್ಕೊಂಡು ಹೋಗ್ತಾ ಇದ್ದಾರಷ್ಟೇ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವಿರಿಂದ. ರವಿ, ಹಿಂಗೆ ರಸ್ತೆಯಲ್ಲಿ ನಿಂತ್ಕೊಂಡು ಹಂಚಕ್ ಹೋದ್ರೆ ಜನ ಬಿಡ್ತಾರಾ? ಜನರ ಮೆಂಟಾಲಿಟಿ ಏನು ಅನ್ನೋದು ಗೊತ್ತಿದ್ದು ಈ ರೀತಿಯಾಗಿ ಹಂಚುವಂತಹ ಪ್ರಯತ್ನ ಯಾಕಾಯ್ತು? ಖಂಡಿತ ದಿವ್ಯ ಜ್ಯೋತಿ, ಇವತ್ತು ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದ ಹೊರವಲಯದಲ್ಲಿರುವಂತಹ ಒಂದು ಬಾಲಾಜಿ ಭವನದ ಪಕ್ಕದಲ್ಲಿರುವಂತಹ ಒಂದು ಕ್ರೀಡಾಂಗಣದಲ್ಲಿ ಅಂದ್ರೆ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ವ್ಯವಸ್ಥಿತವಾಗಿ ಅಲ್ಲಿನ ಕಾಂಗ್ರೆಸ್ ಮುಖಂಡ ಆದಿನಾರಾಯಣ ಅವರು ಈ ಒಂದು ಹೆಲ್ಮೆಟ್ ಉಚಿತವಾಗಿ 25,000ಕ್ಕೂ ಹೆಚ್ಚು ಹೆಲ್ಮೆಟ್ ಗಳನ್ನ ವಿತರಣೆ ಮಾಡೋದಕ್ಕೆ ತಮ್ಮ ತಾಲೂಕಿನ ಜನರಿಗೆ ವಿತರಣೆ ಮಾಡೋದಕ್ಕೆ ಮುಂದಾಗಿದ್ರು. ಅದರಲ್ಲೂ ವ್ಯವಸ್ಥಿತವಾಗಿ ಕ್ಯಾಂಟರ್ ಇರ್ಬೋದು, ಜೊತೆಗೆ ಎಲ್ಲ ರೀತಿಯ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಆದ್ರೆ 25,000ಕ್ಕೂ ಹೆಚ್ಚು ಹೆಲ್ಮೆಟ್ ಗಳನ್ನ ವಿತರಣೆ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಜನರು ಎರಡೆರಡು ಬಾರಿ ಪಡೆಯೋದಿರ್ಬೋದು, ಜೊತೆಗೆ ಹೆಚ್ಚಿಗೆ ಬೈಕ್ ಸವಾರರು ಆಗಮಿಸಿದ ಹಿನ್ನೆಲೆಯಲ್ಲಿ ನೂಕು ನುಗ್ಗಲು ಸಂಭವಿಸಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಉಚಿತವಾಗಿ ಹೆಲ್ಮೆಟ್ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ತಾಲೂಕಿನಲ್ಲಿ ಸಾಕಷ್ಟು ಜನರು ಅಂದ್ರೆ 30,000ಕ್ಕೂ ಹೆಚ್ಚು ಜನರು ಬೈಕ್ ಸವಾರರು ಆಗಮಿಸಿದ ಹಿನ್ನೆಲೆಯಲ್ಲಿ ಈ ಒಂದು ನೂಕು ನುಗ್ಗಲು ಸಂಭವಿಸಿರ್ತಕ್ಕಂಥದ್ದು. ಈಗಾಗಲೇ 25,000ಕ್ಕೂ ಹೆಚ್ಚು ಹೆಲ್ಮೆಟ್ ಗಳನ್ನ ಏನು ಮುಳಬಾಗಿಲು ತಾಲೂಕಿನ ಆದಿನಾರಾಯಣ ಅವರು ಅಂದ್ರೆ ಕಾಂಗ್ರೆಸ್ನ ಮುಖಂಡರು ಆಗಿರ್ತಕ್ಕಂಥ ಆದಿನಾರಾಯಣ ಅವರು ವಿತರಣೆ ಮಾಡಿದ್ರು. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿದ ಹಿನ್ನೆಲೆಯಲ್ಲಿ, ಜೊತೆಗೆ ಬೈಕ್ ಸವಾರರು ಹೆಚ್ಚಾದ ಹಿನ್ನೆಲೆಯಲ್ಲಿ ಕ್ಯಾಂಟರ್ಗೆ ನುಗ್ಗಿ ಈ ಒಂದು ಹೆಲ್ಮೆಟ್ ಗಳನ್ನ ಪಡೆಯೋದಕ್ಕೆ ಮುಂದಾಗ್ತಾರೆ. ಈ ವೇಳೆ ಪೊಲೀಸರು ಕೂಡ ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಹರಸಾಹಸ ಪಡಬೇಕಾಯಿತು. ಜೊತೆಗೆ ಏನು ಮತ್ತಷ್ಟು ಹೆಲ್ಮೆಟ್ ಗಳನ್ನ ವಿತರಣೆ ಮಾಡೋದಕ್ಕೆ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಲಾಗಿತ್ತು. ಆದ್ರೂ ಸಹ ಜನರು ಉಚಿತವಾಗಿ ಅನ್ನೋ ಕಾರಣಕ್ಕೆ ಈ ಕ್ಯಾಂಟರ್ಗೆ ಮುಗಿಬಿಟ್ಟು ಹೆಲ್ಮೆಟ್ ಗಳನ್ನ ಪಡೆಯೋದಕ್ಕೆ ಮುಂದಾಗ್ತಾರೆ. ಅದರಲ್ಲೂ 25,000ಕ್ಕೂ ಹೆಚ್ಚು ಹೆಲ್ಮೆಟ್ ಗಳನ್ನ ಇವತ್ತು ಉಚಿತವಾಗಿ ವಿತರಣೆ ಮಾಡಿರ್ತಕ್ಕಂಥದ್ದು. ಈ ಮಧ್ಯೆ ನಮ್ಗೆ ಸಿಗುತ್ತೋ ಇಲ್ವೋ ಅನ್ನೋ ಕಾರಣಕ್ಕೆ ಕ್ಯಾಂಟರ್ಗೆ ಮುಗಿಬಿದ್ದು ಈ ಒಂದು ಹೆಲ್ಮೆಟ್ ಗಳನ್ನ ಪಡೆಯೋದಕ್ಕೆ ಜನರು ಮುಂದಾಗಿರ್ತಕ್ಕಂಥದ್ದು. ಇನ್ನು ಸಾಕಷ್ಟು ಹೆಲ್ಮೆಟ್ ಗಳನ್ನ ವಿತರಣೆ ಮಾಡುವಂತ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಹಮ್ಮಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಪಂಚಾಯಿತಿ ಮಟ್ಟದಲ್ಲೂ ಕೂಡ ನಾನು ಹೆಲ್ಮೆಟ್ ಗಳನ್ನ ವಿತರಣೆ ಮಾಡ್ತೀನಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಇವತ್ತು ಕಾಂಗ್ರೆಸ್ನ ಮುಖಂಡರುಗಳು ಕೊಟ್ಟರು. ಆದ್ರೂ ಸಹ ಹೆಲ್ಮೆಟ್ ಗಾಗಿ ಇವತ್ತು ಮುಗಿಬಿಟ್ಟ ಸನ್ನಿವೇಶ, ಜೊತೆಗೆ ಪೊಲೀಸರು ಜನರನ್ನು ನಿಯಂತ್ರಣ ಮಾಡುವಂತ ಸನ್ನಿವೇಶ ಕೂಡ ಎದುರಾಗಿತ್ತು. ದಿವ್ಯಜ್ಯೋತಿ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗೆ.